ಜಿಲ್ಲಾಡಳಿತದಿಂದ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಅದರಲ್ಲಿ ಮಾಗಡಿ MLA ಬಾಲಕೃಷ್ಣ ಕೂಡ ಬಂದಿದ್ದಾರೆ. ಮಾಗಡಿಯ ಶಾಸಕ ಬಾಲಕೃಷ್ಣ ಈಗಲ್ಟನ್ ರೆಸಾರ್ಟ್ಗೆ ಬಂದಿದ್ದಾರೆ. ನೋಟಿಸ್ ಕೊಟ್ಟು ಸ್ಟುಡಿಯೋ ಕ್ಲೋಸ್ ಮಾಡಿದ್ದಾರೆ. ನಿನ್ನೆ ಒಂದು ಅವಘಡ ಆಗೋಗಿದೆ. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. NOC ಪಡೆದು ಕಾರ್ಯಕ್ರಮವನ್ನು ನಡೆಸಬೇಕು. ಬಿಗ್ ಬಾಸ್ ನಿಲ್ಲಿಸಿದರೆ ಪ್ರಾಣ ಏನು ಹೋಗಲ್ಲ. ಈಗಲ್ಟನ್ ರೆಸಾರ್ಟ್ ಬಳಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಕಾಲಾವಕಾಶ ಕೊಡಿ ಅಂತ ಹೇಳ್ತಿರೋ ನೀವೇ ಈ JDS ದವ್ರದ್ದು ಹೇಳಿದ್ರೆ ನೀವು ಸುದೀಪ್ಗೂ ಅವ್ರಿಗೂ ಆಗಲ್ಲ, ಅದಕ್ಕೋಸ್ಕರ ನೆಟ್ ಬೋಲ್ಟ್ ಟೈಟ್ ಮಾಡೋರು ಅಂತ ಹೇಳಿದ್ರೆ, ಹಂಗಂದ್ರೆ DCM ಅವ್ರಿಗೆ ಅವ್ರ ಮೇಲೆ ಆಕ್ರೋಶ ಇದ್ದಿದ್ರೆ ಹೆಂಗೆ ಕೊಡೋರು ಕಾಲಾವಕಾಶ ಕೊಡಿ ಅಂತ ಯಾಕೆ ಹೇಳೋರು? ಅದಕ್ಕೂ ಇದಕ್ಕೂ ಮಾಡೋದು ಬೇಡ. ಸುಳ್ಳು ನೋಡ್ರಿ, ಯಾವುದೇ ದ್ವೇಷದ ರಾಜಕಾರಣ DCM ಅವ್ರು ಮಾಡಲ್ಲ. ಅವರ ದ್ವೇಷ ಕ್ಷಣಿಕವಾಗಿರ್ತಕ್ಕಂಥ ದ್ವೇಷ ಅಂತಕ್ಕಂಥದ್ರ ಬದಲು ಏನಾರ ಕೋಪ ಬಂದಾಗ ಕ್ಷಣಿಕವಾಗಿ ಅವ್ರು ರಿಯಾಕ್ಟ್ ಮಾಡ್ತಾರೆ ವಿನ ಯಾರ ಮೇಲೂ ಕೂಡ ಅವರು ಪರ್ಮನೆಂಟ್ ದ್ವೇಷ ಆಗಲಿ ಬೇರೆಯವ್ರ ಮೇಲೆ ಹಾಗೆ ಸಾಧಿಸ್ತಕ್ಕಂಥ ಪ್ರವೃತ್ತಿಯನ್ನು ಅವ್ರು ಇಟ್ಕೊಂಡಿಲ್ಲ. JDSನವ್ರಿಗೆ ಇನ್ನೇನು ಕೆಲಸ ಇಲ್ಲ ಅವ್ರಿಗೆ, ಅದು ಇದೇ ಕೆಲಸ. ಸುದೀಪ್ ಅವ್ರ ಬಗ್ಗೆ ನಮಗೆ ನಮ್ಮ ಪಕ್ಷಕ್ಕೆ ಅಪಾರವಾದಂಥ ಗೌರವ ಇದೆ ಅವ್ರ ಮೇಲೆ. ಆದರೆ ಕಾನೂನಾತ್ಮಕವಾಗಿ ಮಾಡಿಲ್ಲ ಅಂತಕ್ಕಂಥ ಬಹುಶಃ ನನಗೆ ಗೊತ್ತಿರೋಂಗೆ DK ಶಿವಕುಮಾರ್ ಅವ್ರಿಗೂ ಕೂಡ ಈ ಪ್ರಕ್ರಿಯೆ ಗೊತ್ತಿಲ್ಲ. ಇದನ್ನು ಹಾಕಿರ್ತಕ್ಕಂಥದ್ದು ಬೀಗ ಜಟ್ಟಿರ್ತಕ್ಕಂಥ ಪ್ರಕ್ರಿಯೆ ಅದು ಜಿಲ್ಲಾಧಿಕಾರಿಗಳು ಅವರೇ ತೆಗೆದುಕೊಂಡಿರ್ತಕ್ಕಂಥದ್ದು. ಸರ್, ಈಗ ಒಂದು ಕಡೆ ಸೀಲ್ ಡೌನ್ ಆಗಿದೆ ಸರ್, ಒಂದು 15 ದಿವಸ ಕಾಲಾವಕಾಶ ಕೊಡಿ ಅಂತ DC ಅವ್ರ ಹತ್ರ ಹೋಗಿದ್ದಾರೆ ಸರ್. ಇಲ್ಲ, ಹಂಗೆ ಕೊಡಕ್ಕೆ ಬರಲ್ಲ. ನಾನು ಹೇಳಲಿಲ್ಲ, ಅವಘಡಗಳು ನಡೆದ್ರೆ ಅದಕ್ಕೆ ಯಾರು ಹೊಣೆ ಆಗ್ತದೆ? ಜಿಲ್ಲಾಡಳಿತ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಪುರಸಭೆ ಇರ್ಬೋದು, ಇವೆಲ್ಲನೂ ಕೂಡ ಅವರು KEB ಅವರಿಂದ NOC ತಗೊಳ್ದಿರ್ಬೋದು, ಇವೆಲ್ಲನೂ ತಗೊಳ್ದಿದ್ರೆ ಆ ಥರ ಅವಘಡಗಳಾಗ್ತವೆ. ಅದಕ್ಕೆ DC ಅವರು ಎಚ್ಚೆತ್ಕೊಂಡು ಅದನ್ನು ಬಹುಶಃ ಕಾರ್ಯರೂಪಕ್ಕೆ ತಂದವರು. ಕೋರ್ಟ್ ಮೇಲೆ ಕೂಡ ಹೋಗ್ತಾ ಇದ್ದಾರೆ ಸರ್. ಕೋರ್ಟು NOC ಕೊಡೋದು